ಸುಮ್ಮನೆ ನಿನಗೆ ತಿಳಿತದೆ, ದೊಡ್ಡವನ ಆಮೇಲೆ ತಿಳಿತದೆ ಅಂತಂದ್ರಂತ ಅಪ್ಪ. ಆ ಹುಡುಗಕ್ಕೆ ನಿನಗೆ ಅರ್ಥ ಆಗಿದೆಯಪ್ಪ ಅಂತ ಕೇಳಿದವ. ನೀ ದೊಡ್ಡವನಾಗಿದೆಯಲ್ಲ, ನಮಗೆ ಅರ್ಥ ಆಗಿರಲಿಲ್ಲ, ಸುಮ್ಮನೆ ಬಡದು ಕೂಡಿಸ್ತಿರ್ತೀವಿ ಅವನ್ನ. ಒಂದ್ ಕಡೆ ಹೇಳಿದ ಗಣಪತಿ ಹಬ್ಬ ಅಂತ ಹುಡುಗ ತಮಾಷೆ ಮಾಡಿ ಹೇಳ್ತಾ ಇದ್ರು. ಗಣಪತಿ ಹಬ್ಬ ಬಂತು ಅಂತಂದ್ರೆ ಗಣಪತಿ ತಗೊಂಡ್ಬರ್ಬೇಕು, ಪೂಜೆ ಮಾಡಬೇಕು, ಆಮೇಲೆ ವಿಸರ್ಜನೆ ಮಾಡಬೇಕು. ಹುಡುಗ ಕೇಳಿದ ಅಪ್ಪನ ವಿಸರ್ಜನೆ ಯಾಕೆ ಮಾಡಬೇಕು? ನನಗೆ ಆದದ್ದು ಸ್ವಾಮಿ, ಒಂದು ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ನಾನು ಪ್ರಿನ್ಸಿಪಲ್ ಆಗಿದ್ದಾಗ ಬೇರೆ ಬೇರೆ ದೇಶದ ಮಕ್ಕಳು, ಭಾರತದವರೇ 3 ತಲೆಮಾರು ಅಮೆರಿಕದಲ್ಲಿದ್ದಾರೆ. ಹುಡುಗ ಬಂದು ಸರ್ ವಾಟ್ ಆರ್ ಯು ಡೂಯಿಂಗ್ ವಿತ್ ಗಣೇಶ ಸರ್ ಅಂದ. ಯಾವ ಗಣೇಶ ಅಂತ ಕೇಳಿದೆ. ಸರ್ ದಟ್ ಗಣೇಶ ಸರ್ ಅಂತ ಕೈ ಮಾಡಿದೆ. ನಾನು ಗೊತ್ತಾಯ್ತು ಏನಾಯ್ತು ಅಂತ ಕೇಳಿದೆ. ಇವತ್ತೆಲ್ಲರೂ ನೀರಿಗೆ ಹಾಕ್ತಾರಂತ, ಹೌದಾ ಸರ್ ಅಂದ. ಹೌದು ಅಂದೆ. ಓ ತೊಳಗ್ ಶುರು ಮಾಡಿದೆ. ಯಾಕೆ ಒಳಗೆ ಅಂತ ಕೇಳಿದೆ. ಅಲ್ಲ ಸರ್, ನೀರಲ್ಲಿ ಎಸೋದಿದ್ರೆ 3 ದಿವಸ ಪೂಜೆ ಯಾಕೆ ಮಾಡಿದ್ರಿ ಸರ್ ಅಂದ. ನೀರಲ್ಲಿ ಹಾಕೋದಾದ್ರೆ ಪೂಜೆ ಯಾಕೆ ಮಾಡಿದ್ರಿ? ಅವನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಮನೆಗೆ ಯಾರು ಅತಿಥಿಗಳು ಬಂದ್ರೆ ಅವ್ರಿಗೆ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡಿ ಬಾಲ್ಕನಿ ತೊಳಿತೀವಿ. ಯಾಕೆ ಮಾಡ್ತೀವಿ? ಯಾರಿಗೊಬ್ರಿಗೆ ಏನಂತ ಇದು ಪದ್ಧತಿನೇ ಹಂಗೆ. ಆ ಪದ್ಧತಿ ಯಾಕೆ ಬಂತು ಅಂತ ಹುಡುಗ ಕೇಳ. ನೋಡಿ ಹೇಗಿದೆ ಪರಿಸ್ಥಿತಿ ಅಂತ. ನಮ್ಮ ಗಣಪತಿ ತತ್ವ ದೊಡ್ಡ ತತ್ವ, ನಮ್ಮ ಭಾರತೀಯ ತತ್ವ. ನಮ್ಮ ಹುಡುಗರಿಗೆ ಹೇಳೋದೇ ಇಲ್ಲ ಅದನ್ನ. ತರೋಕ್ ಹೋದಾಗ ಗೊತ್ತಾಗುತ್ತೆ ಅದು ಮಣ್ಣಿಂದು ಅಂತ ಗೊತ್ತಾಗುತ್ತೆ. ಚರ್ಚೆ ಮಾಡಿ ಅದಕ್ಕೆಷ್ಟು, ಇದಕ್ಕೆಷ್ಟು, ಅದಕ್ಕೆಷ್ಟು ಕಮ್ಮಿ ಮಾಡಿಕೊಡು, ಅದು ಇದು ಅಂತೀವಿ ನಾವು ಮೂರ್ತಿ ತಗೊಂಡಾಗ. ಮನೆಗೆ ತಂದು ಪೂಜೆ ಮಾಡಿದ್ರೆ ಅದು ಇದು ಅನ್ನಲ್ಲ, ಗಣಪತಿಗೆ ನಮಸ್ಕಾರ ಮಾಡು ಅಂತೀವಿ. ಒಂದ್ಸಲ ಆವಾಹನೆ ಆದ ತಕ್ಷಣ ದೇವರು ಅಂತೀವಿ. ವಿಸರ್ಜನೆ ಮಾಡೋದು ಯಾಕೆ? ಎಂಥ ಅದ್ಭುತ ತತ್ವ ಅದರೊಳಗಿದೆ. ಅದು ಮಣ್ಣಿಂದ ಆದದ್ದು ಅಂತ ಗೊತ್ತಿದೆ ನಮಗೆ, ಮಣ್ಣಿಂದೇ ಅದು. ಉದ್ದೇಶ ಎಷ್ಟೇ, ಭಗವಂತನಿಗೆ ಆಕಾರ ಇಲ್ಲ ಅಂತ ಒಪ್ಕೊಂಡಿದ್ದೀವಿ. ಆದರೆ ನಿರಾಕಾರ ಭಗವಂತನನ್ನು ಕಾಣುವಂಥ ಶಕ್ತಿ ನಮಗಿಲ್ಲ, ಅದನ್ನು ಆರಾಧನೆ ಮಾಡುವಂಥ ಶಕ್ತಿ ನಮಗಿಲ್ಲ. ಅದಕ್ಕೆ ಭೈರಪ್ಪನವ್ರು ಬಹಳ ಚಂದ ಹೇಳ್ತಾರೆ, ಸಾಧಕನ ಊರ್ಧ್ವಮುಖ ಸಾಧನೆಗೆ ವಿಗ್ರಹ ಒಂದು ಏಡಿ ಎಂದ ಹಾಗೆ ಅಂತ. ಟಕ್ಕಂತ ಮೇಲೆ ಹೋಗೋಕ್ಕಾಗಲ್ಲ, ವಿಗ್ರಹ ಒಂದು ಆದ್ರೆ ಬೇಕು ನಮಗೆ. ಆದ್ರಿಂದ ವಿಗ್ರಹ ಮಾಡ್ಕೋ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮಗೆ. ವಿಗ್ರಹ ಮಾಡ್ಕೋ, ಪೂಜೆ ಮಾಡು. 1 ದಿವಸನೋ 5 ದಿವಸನೋ 1 ತಿಂಗಳು ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋ. ಒಂದು ಸಲ ವಿಗ್ರಹ ನಿನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಆಯ್ತೋ, ಆ ವಿಗ್ರಹ ಕರಗಿಸಿ ಆಕಾರದಿಂದ ನಿರಾಕಾರಕ್ಕೆ ಹೋಗು ಅಂತ ಹೇಳುವಂಥ ಶಕ್ತಿ. ಎಂಥ ಅದ್ಭುತ ತತ್ವ. ಅದನ್ನ ನಾವು ತಗೊಂಡ್ಬಂದು ಡ್ರಮ್ ಬಾರಿಸ್ಕೊಂಡು ಸಿನಿಮಾ ಹಾಡು ಹಾಕೊಂಡು ನೀರು ವಿಸರ್ಜನೆ ಮಾಡಿ ಬಂದ್ಬಿಡ್ತೀವಿ. ಎದಕ್ಕೆ ಮಾಡಿದ್ವಿ ಅಂತ ಗೊತ್ತಿಲ್ಲ. ಅವ್ರು ಎಷ್ಟು ಚಂದಾಗಿ ಬರೆದಿದ್ದಾರೆ ಗೊತ್ತಾ, ಪ್ರತಿಯೊಂದು ಹಬ್ಬ ಹರಿದಿನ ಬಗ್ಗೆ ಬರೆದಿದ್ದಾರೆ. ನಾವು ಹಿರಿಯರ ಮೊದಲು ಓದ್ಕೊಂಡು ಮಕ್ಕಳಿಗೆ ಹೇಳಿದ್ರೆ ವಾಸಿ ಅನಿಸ್ತು ನನಗೆ. ಈ ಬರೀಬೇಕು ಅಂತ ಒತ್ತಾಸೆ ಬಂದಾಗ ಭಾಷೆ ಹೇಗೆ ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ ಅಂತ. ಒಂದ್ಸಲ ಡಾಕ್ಟರ್ ಹಂಸರೇಖಾ ಬಗ್ಗೆ ಹೇಳ್ಬೇಕು ನಾನು, ಚಿತ್ರ ನನಗೆ ಅವ್ರ ನೆನಪಿದೆಯೇ ಇಲ್ಲ, ಚೆನ್ನಾಗಿ ನೆನಪಿರುತ್ತೆ ನನಗೆ. ನಾನು ಹಿಂದೆ ಕ್ರಿಕೆಟ್ ಆಡ್ತಿದ್ದೆ ಹುಡುಗನಾಗಿದ್ದ, ಕಾಲೇಜಲ್ಲಿದ್ದಾಗ. ಸ್ವಲ್ಪ ಎತ್ತರ ಲೆವೆಲಲ್ಲಿ ಕ್ರಿಕೆಟ್ ಆಡಿದ್ದು ನಾನು. ಅದವರಿಗೆ ಗೊತ್ತಾಯಿತು. ಒಂದು ತಕ್ಷಣ ಆಗಿಂದಾಗಲೇ ಹಾಡು ಕಟ್ಟಿ ಹೇಳೇಬಿಟ್ರು. ಅದು ನಾನು ಮಾತಾಡ್ತಾ ಕೂತಾಗ ಮಾತು ಬಂದದ್ದು. ಯಾರೋ ನಾನು ಪರಿಚಯ ಮಾಡಿದವ್ರು ಹೇಳಿದ್ರು, ನಾನು ಕ್ರಿಕೆಟ್ ಆಡ್ತಿದ್ದೆ, ನನ್ನ ನೈವೇದ್ಯಗಳಲ್ಲಿ ಅದೊಂದು ಆದಾಗ ಹೇಳಿದಾಗ ತಕ್ಷಣ ಒಂದು ಹಾಡು ಕಟ್ಟಿ ಹೇಳ್ಬಿಟ್ರು. ಏನೋ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇತ್ತು, ಯಾರೋ ಬಾಲ್ ಹಾಕಿದ್ರು, ಕರ್ಜಿಗೆ ಹೊಡೆದ್ರು, ಬಾಲ್ ಮ್ಯಾಲ್ ಹೋಯ್ತು, ಬರಲೇ ಇಲ್ಲ ಅಂತ ಕೆಳಗೆ ಬಾಲ್ ಬರಲಿಲ್ಲ, ಕಾಯ್ಕೊಂಡು ಕೂತ್ರಂತೆ. ಅಷ್ಟು ನೋಡಿದ್ರು ಮ್ಯಾಲೆ ಸರಸ್ವತಿ ಕೈಲಿ ಹಿಡ್ಕೊಂಡ್ಬಿಟ್ಟಿದ್ದಂತೆ. ಕ್ರಿಕೆಟ್ ಆಡಿ ಸಾಕು ಇರಪ್ಪ. ಇದು ಯಾರು ಹೇಳಿದ್ರು? ಅಂದ್ರೆ ಏನೋ ಕೇಳಿದ್ದು ಆ ಕ್ಷಣಕ್ಕೆ ಕಾವ್ಯ ಆಗೋದು, ಆ ಕ್ಷಣಕ್ಕೆ ಒಂದು ಕಥೆ ಆಗೋದಿದೆಯಲ್ಲ, ಇದು ಸೃಜನಶೀಲ ಮನೋಭಾವ. ಅದರಿಂದ ವನಿಜ ಅವರನ್ನು ತುಂಬಾ ಹಾರ್ದಿಕವಾಗಿ ನಾನು ಅಭಿನಂದಿಸ್ತೀನಿ. ನಾವೆಲ್ಲ ಕಂಡದ್ದು ಅವರಿಗೊಂದು ಸಾಹಿತ್ಯ ಆಗಿದೆ. ನಾವೆಲ್ಲ ಬರೀ ಕೇಳಿ ಮರೆತದ್ದು ಒಂದು ಸಾಧನೆ ಆಗಿದೆ ಅವರಿಗೆ. ಇದಾಗಬೇಕಾದ ಬಹಳ ದೊಡ್ಡ ಸಾಧನೆ ಇದೆ. ನಾವು ಪ್ರವಾಸಕ್ಕೆ ಹೋದಾಗ ಫೋಟೋ ತಕ್ಕೋತೀವಿ. ಅಲ್ಲಿ ಹೋದಾಗ ಫೋಟೋ ಯಾಕೆ ತಕ್ಕೋತೀವಿ? ನಾನು ಸ್ವಿಟ್ಜರ್ಲೆಂಡ್ ಅಲ್ಲಿ ಪರ್ಮನೆಂಟ್ ಆಗಿ ಇರ್ಲಿಕ್ಕಿಲ್ಲ. ಹೋದಾಗ ಆಲ್ಪ್ಸ್ ಚೆನ್ನಾಗಿದೆ ತಗೊಂಡ್ಬರ್ತೀನಿ ಫೋಟೋ. ಒಂದು ಎಲ್ಲರಿಗೂ 30 ವರ್ಷ ತೋರಿಸ್ತೀನಿ ಆಲ್ಪ್ಸ್ ಅಂತ. ಅಂದ್ರೆ ಜೀವನದಲ್ಲಿ ತಕ್ಷಣವೇ ಹಾಯ್ದು ಹೋಗುವಂತ ಘಟನೆಗಳನ್ನ ಗಟ್ಟಿಯಾಗಿ ಘನೀಕರಿಸಿ ಮುಂದಿಟ್ಕೊಳ್ಳುವಂತ ಚಿತ್ರ. ಹಾಗೆ ಈ ಕತೆ ಬರೆಯೋದಿದೆಯಲ್ಲ, ನೋಡಿದ ಲೇಖನ ಬರೆಯೋದು ಕೂಡ ಜೀವನದಲ್ಲಿ ಸಾಗಿ ಹೋಗ್ತಿರುವಂತಹ ಘಟನೆಗಳನ್ನ ಚಕ್ಕ ಅಂತ ಹಿಡ್ಕೊಂಡು ಅವನೊಂದು ಫ್ರೇಮ್ ಹಾಕಿ ಇಟ್ಕೊಳ್ಳುವಂಥದ್ದು. ರಭಸದಿಂದ ಹೋಗುವಂತಹ ಜೀವನಕ್ಕೆ ಅಲ್ಲಿ ತಡೆ ಒಡ್ಡಿ ಒಂದು ಕ್ಷಣ ಉಸಿರಾಡಿಸಿಕೊಂಡು ಸಂತೋಷ ಪಡುವಂತಹ ಕೆಲಸ ಈ ಲೇಖನ ಬರೆಯುವಂಥದ್ದು. ನನಗೆ ಅನ್ಸುತ್ತೆ ಒಂದ್ಸಲ ಯಾವುದೇ ಘಟನೆ ಎಲ್ರಿಗೂ ಆಗುವಂತಹದ್ದೇ ಒಂಚೂರು ವಿಶೇಷವಾಗಿ ನೋಡಿದಾಗ ಎಂತ ಅದ್ಭುತ ಘಟನೆ ಆಗ್ಬಿಡುತ್ತೆ, ಜ್ಞಾನ ಆಗ್ಬಿಡುತ್ತೆ ಅಂತ. ನನಗಾದದ್ದನ್ನು ಒಂದು ಹೇಳಿ ಮಾತು ಮುಗಿಸ್ತೇನೆ. ನಾನು ಪ್ರಿನ್ಸಿಪಲ್ ಆಗಿದ್ದಾಗ ನಮ್ಮ ಲೆಕ್ಚರರ್ ಒಬ್ಬರು ನಮ್ಮ ಮನೆಗೆ ಬನ್ನಿ ಅಂತ ಕರಿತಾ ಇದ್ರು. ಏನೋ ಕಾರಣ ಆಗಲಿಲ್ಲ, 2 ವರ್ಷ ಆಗಲಿಲ್ಲ. ಅವ್ರು ಒಂದ್ಸಲ ಈ ಸಲ ಭಾನುವಾರ ಮನೆಗೆ ಬರಲೇಬೇಕು ಸರ್, ನೀವು ಬಂದೇ ಬಿಡ್ತೀನಿ ಅಂತ ಹೇಳಿದ್ರು. ಭಾನುವಾರ ಮನೆಗೆ ಹೋದೆ. ಅವ್ರು ತುಂಬ ಸಂಭ್ರಮ, ಪ್ರಿನ್ಸಿಪಾಲ್ ಮನೆಗೆ ಬಂದಿದ್ದಾರೆ ಅಂತ ಕೂಡಿಸಿದ್ರು. ಅವ್ರಿಗೆ 2 ಮಕ್ಕಳು.
ಮೊದಲನೇ ಮಗು ಆ್ಯಸ್ ಯೂಶುವಲ್ ಕ್ವಾಯಿಟ್ ಇರುತ್ತೆ. ಎರಡನೇ ಮಗು ಯಾವಾಗಲೂ ಸ್ವಲ್ಪ ಮಿಸ್ಚೂರ್ಸ್ ಜಾಸ್ತಿ. ಆಕೆ ಎರಡನೇ ಮಗನ ಬಗ್ಗೆ ಬಹಳ ಹೆದರಿಕೆ. ಅವನು ಏನು ಕೇಳ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಅಂತ. ಆತ ಸೀದಾ ನನ್ನ ಮುಂದೆ ಬಂದ, ನಿಂತ್ಕೊಂಡ, ಜೇಬಲ್ಲಿ ಕೈ ಹಾಕೊಂಡು, ಹಾಫ್ ಪ್ಯಾಂಟ್, 8 ವರ್ಷ ಹುಡುಗ, ಹಾಫ್ ಪ್ಯಾಂಟು ಟೀ ಶರ್ಟ್ ತಲೆಯೆಲ್ಲ ಕೆದ್ಕೊಂಡಿದ್ದಾನೆ, ಎರಡೂ ಜೇಬಲ್ಲಿ ಕೈ ಹಾಕೊಂಡು ಹಿಂಗೆ ನೋಡ್ಕೊಂಡು ನಿಂತ್ಕೊಂಡ. ಹಿಂಗೆ ನೋಡ್ತಾ ಇದ್ದೆ ನಾನು. ಆಕೆ ಒಳಗೆ ಬಾರೋ ಅಂತ ಕರಿತಾ ಇದ್ರು, ಇರು ಅಂತ ಹೇಳ್ದೆ. ನಾನು ಹಿಂಗೆ ನೋಡ್ದ, ನೀವೇನ ಪ್ರಿನ್ಸಿಪಾಲು ಅಂದ. ಹೌದಪ್ಪ ನಾನೇ ಪ್ರಿನ್ಸಿಪಾಲು ಅಂದೆ. ಇನ್ನೂ ಹತ್ರ ಬಂದ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ನಿಮ್ಮ ಮನೇಲಿ ಶಾವರ್ ಇದೆಯಾ ಅಂತ ಕೇಳ್ದೆ. ಶಾವರ್ ಇದೆಯಾ? ಇದೆಯಪ್ಪ ಶಾವರ್ ಇದೆ ಅಂದೆ. ನಮ್ಮ ಮನೇಲಿಲ್ಲ ಅಂದ. ಹೋಗ್ಲಿ ಬಿಡು, ನೀನು ದೊಡ್ಡವರ ಹಾಸ್ಕೋ ಶಾವರ್ ಅಂದೆ. ಅಲ್ಲಿ ಯಾಕೆ, ಹೀಗೆ ಮಾಡಿದ್ದೀನಿ ಅಂದ. ನೀನು ಮಾಡಿದೀಯ ಶಾವರ್? ಹೋಗಿ ತೋರಿಸ್ತೀನಿ ಬನ್ನಿ ಅಂದ. ಆಕೆ ಮುಖ ಎಲ್ಲ ಕೆಂಪಾಗ್ತದೆ. ಪ್ರಿನ್ಸಿಪಾಲ್ ಮನೆಗೆ ಬಂದು ಯಾರು ಬಾತ್ರೂಮ್ ಕರ್ಕೊಂಡು ಹೋದ, ಅವ್ನು ಎಳ್ಕೊಂಡು ಹೋದ, ನಾನು ಬಿಡಲಿಲ್ಲ, ಬನ್ನಿ ಅಂತ. ನಾವು ಇರಲಿ ನೋಡೋಣ ಏನಾದ್ರೆ. ಅವ್ನು ಹೇಳಿದಾಗೆ ಬಾತ್ರೂಮಲ್ಲಿ ಶಾವರ್ ಇರಲಿಲ್ಲ, ಬರೀ ನಲ್ಲಿ ಒಂದೇ ಇತ್ತು. ನೋಡಿ ತಮಾಷೆ ಈಗ ಅಂದ. ಬಲಗಡೆ ಜೇಬಿಂದ ಒಂದು ಬಲೂನ್ ತೆಗೆದ, ಉಜ್ಜಿದ, ಉಫ್ ಅಂತ ಊದ್ದ ಮಾಡಿ ಆ ನಲ್ಲಿಗೆ ಸಿಕ್ಕಿಸ್ದ. ಇನ್ನೊಂದು ಜೇಬಿಂದ ದಾರ ತೆಗೆದ, ಗಟ್ಟಿ ಕಟ್ಟಿದಾಗ ನೋಡಿ ಅಂದ, ನೀರು ಬಿಟ್ಟ. ಬಲೂನ್ ತಪ್ಪಾಯ್ತು. ಇನ್ನೇನು ಒಡೆದು ಹೋಗುತ್ತೆ ಅಂತ ಅನ್ಬೇಕಂತಿದೆ, ಆರ್ಸ್ ಬಂದ್ ಮಾಡ್ದ. ಈಗ ನೋಡ್ದ, ಈ ಜಾದೂಗಾರ ಮಾಡ್ತಾರಲ್ಲ, ಸ್ಟೇಜ್ ನಿಲ್ಸಿ ಆಯ್ತಾ ನೋಡ್ಬಿಟ್ಟು. ಈಗ ನೋಡಿ ತಮಾಷೆ ಅಂದ. ಶರ್ಟಿನ ಜೇಬಿಂದ ಒಂದು ಸೂಜಿ ತೆಗೆದ, ಚಕ್ಕ 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 ಒಂದು 15 ತೂತು ಹಾಕಿದ ಬಲೂನ್ಗೆ. ಸೊ ಈಗ ನೀರು ಸಿಡಿಯೋಕೆ ಶುರು ಆಯ್ತು. ಬಲೂನ್ ಚಪ್ಪಟೆ ಮತ್ತೆ ನಲ್ಲಿ ತಿರುಗಿಸಿದ, ಮುಕ್ಕಾಲು ಭಾಗ ತಿರುಗಿಸಿಟ್ಬಿಟ್ಟ. ಈಗ ಒಳಗಡೆ ನೀರು ಬರ್ತಾ ಇತ್ತು, ಹೊರಗಡೆ ಸಿಡಿತಾನೂ ಇತ್ತು. ಫಸ್ಟ್ ಕ್ಲಾಸ್ ಶಾವರ್ ಆದಂಗೆ ಆಯ್ತು. ನೋಡಿ ಬಲೂನ್ ಶಾವರ್ ಅಂದ. ಬಲೂನ್ ಶಾವರ್ ಅಂದ. ನನಗೆ ಭಾರಿ ಖುಷಿ ಆಯ್ತು. ಬುದ್ಧಂತ ಇದ್ದಾನೆ ಹುಡುಗ ಅಂತ ಬಂದೆ. ನೋಡಿ ಇದೊಂದು ಘಟನೆ ಆದಂಥ ಜೀವನದಲ್ಲಿ. ನನಗೆ ಅದು ಒಂದು ತಿಂಗಳಾದ್ಮೇಲೋ ಏನೋ ಅದ್ರ ಬಗ್ಗೆ ವಿಚಾರ ಬಂತು ಯಾಕೋ ಅಂತ ಅನ್ಕೊಂಡು, ವಿಚಿತ್ರ ಅಲ್ಲ ಘಟನೆ ಇದು, ಸ್ವಲ್ಪ ವಿಚಾರ ಮಾಡಿ ನೋಡೋಣ ಅಂತ. ನನಗನ್ಸಿದ್ದು, ನಾವೆಲ್ಲರೂ ಹಾಗೆ ಅಲ್ವಾ, ಬಲೂನ್ ಹಾಗೇನೆ ನಮ್ಮ ಜೀವನ. ಹುಟ್ಟಿದಾಗ ಅಳೋದು ಬಿಟ್ರೆ ಇನ್ನೇನೂ ಬರಲ್ಲ, ಅಸಹಾಯಕವಾದಂಥ ಜೀವ. ಆದರೆ ಮುಂದೆ ಬೆಳೆದ ಹಾಗೆ ಅಪ್ಪ ಅಮ್ಮನಿಂದ, ಮನೆಯವರಿಂದ, ಸಮಾಜದಿಂದ, ಜಗತ್ತಿಂದ ಪಡ್ಕೊಂಡು ಜೀವನ ದೊಡ್ಡದಾಗತ್ತೆ. ಆದರೆ ಬರೀ ಪಡ್ಕೊಳ್ತಾ ಹೋದ್ರೆ ಏನಾಗ್ತಿತ್ತು? ಅವನಲ್ಲಿ ತಿರುಗಿಸಿದ್ದಲ್ಲ, ಬರೀ ತಿರುಗಿಸಿ ನೀರು ಚಾಲೂನೇ ಇಟ್ಟಿದ್ರೆ ಏನಾಗ್ತಿತ್ತು? ಬಲೂನ್ ನೋಡೋದು ಹೋಗ್ತಾ ಇತ್ತು. ಅವನೇನ್ ಮಾಡ್ದ, ಸೂಜಿ ತಗೊಂಡು 16 ತೂತು ಹಾಕಿದ್ದಲ್ಲ, ಅದ್ರ ಮೂಲಕ ನೀರು ಹೋಗೋಕೆ ಶುರು ಆಯ್ತು. ಈಗೇನಾಯ್ತು, ಹೊರಗಡೆ ನೀರು ಬರ್ತಾನೂ ಇದೆ, ಹೊರಗಡೆನೂ ಹೋಗ್ತಾ ಇದೆ, ಬಲೂನು ಭದ್ರ, ಶಾವರು ಆಯ್ತು. ಅದು ನನಗೆ ಅರ್ಥ ಆದದ್ದು ಏನು ಅಂದ್ರೆ, ನಾವು ಜಗತ್ತಿನ ಬರೀ ಪಡ್ಕೊಳ್ತಾ ಹೋದ್ರೆ ಒಂದ್ ದಿವಸ ನಮ್ಮ ಜೀವ ಒಡೆದು ಹೋಗುತ್ತೆ. ಪಡ್ಕೊಂಡಷ್ಟು ಜಗತ್ತಿಗೆ ಕೊಡ್ತಾ ಹೋದ್ರೆ ನನ್ನ ಜೀವನ ದೊಡ್ಡದಾಗೆ ಉಳಿತದೆ, ಅದಲ್ಲದೆ ಪ್ರಯೋಜನಕಾರಿ ಆಗ್ತದೆ. ಯಾವುದೋ ಒಂದು ಘಟನೆ ಎಲ್ಲೋ ಒಂದ್ ಕಡೆಗೆ ಎಷ್ಟು ಜೀವನಕ್ಕೆ ಒಂದು ಹತ್ರ ಆಗ್ತದೆ ಅಂತ. ಅದಕ್ಕೆ ನಾನು ನಿಜ ಅವ್ರ ಆರ್ಟಿಕಲ್ ನೋಡ್ತಿರ್ಬೇಕಾದ್ರೆ ಬರೆದಿದ್ದೇನೆ, ಯಾವುದೋ ಕಂಡರಿಸಿದಂತಹ ಸತ್ಯಗಳನ್ನ, ಸಾಧಾರಣ ಘಟನೆಗಳು, ಸಾಮಾನ್ಯವಾಗಿ ಯಾವ ಘಟನೆನೂ ಸಾಧಾರಣ ಅಲ್ಲ ಅಂತ ನಂಬಿದವನ್ನ. ಯಾವುದೋ ಸಾಧಾರಣ ಘಟನೆ ಹಿಂದೆ ಒಂದು ಅಸಾಧಾರಣವಾದಂತಹ ಒಂದು ಘಟನೆ ಇರ್ತದೆ, ಚಿಂತನೆ ಇರ್ತದೆ. ಅದನ್ನು ನೋಡುವಂತ ಶಕ್ತಿ ಒಬ್ಬ ಲೇಖಕನಿಗಿದೆ. ಅಂತ ಅದ್ಭುತವಾದ ಕೆಲಸವನ್ನ ಮನುಷ್ಯರವರು ಮಾಡಿದ್ದಾರೆ. ಮಾಡೋದಷ್ಟೇ ಅಲ್ಲ, ಇನ್ನೂ ಮಾಡಬೇಕು. ಹೇಳ್ತೀನಲ್ಲ, ತುಂಬಾ ಮಾಡಬೇಕು. ಯಾಕಂದ್ರೆ ಅವ್ರು ಕೇಳಿ ಸತ್ಯಪ್ರಕಾಶ್ ಕೇಳಿದ್ರು, 40 ವರ್ಷದ ಮೇಲೆ ಬರುತ್ತೆ ಸರ್ ಇದೆಲ್ಲ ಬರೆಯೋದಕ್ಕೆ ಅಂತ ಕೇಳಿದ್ರು. ನಾ ಹೇಳಿದೆ, ಹೆಣ್ಮಕ್ಳಿಗೆ ವಿರಾಮ ಸಿಗೋದೇ ಸ್ವಲ್ಪ ಈಗ. ನಮ್ಮಲ್ಲಿ ಗಂಡಸರು ರಿಟೈರ್ ಆಗಿಬಿಡ್ತಾರೆ, ಹೆಣ್ಮಕ್ಳು ರಿಟೈರ್ಮೆಂಟ್ ಇಲ್ಲ. ಜವಾಬ್ದಾರಿ ಜಾಸ್ತಿ ಆಗೋದೇ ಆವಾಗ. ಅವರಿಗೆ ಮಕ್ಕಳನ್ನು ಬೆಳೆಸಿ ಸ್ವಲ್ಪ ಮರ್ತಂಗ ಆಗಿರುತ್ತೆ, ಮೊಮ್ಮಕ್ಕಳು ಬರ್ತಾರೆ, ಮತ್ತೆ ಶುರು ಕಲಿಯೋದಕ್ಕೆಲ್ಲ ಮರ್ತಂಗ ಆಗಿರುತ್ತೆ ಎಲ್ಲ. ನೋಡಿ ಹೇಗಿದೆ, ಒಂದು ಕತೆ ಬರೆದಿದ್ದೆ ಒಂದ್ ಕಡೆ. ಸಾಹೇಬರಿಗೆ ಯಜಮಾನ್ ಆಫೀಸಲ್ಲಿ ಇದ್ರು, ಅವ್ರ ಬಾಸ್ ಬೈದ್ರಂತೆ. ಭಾರಿ ಕೋಪ ಮಾಡ್ಬಿಡ್ತಾರೆ, ಏನ್ ನೌಕರಿ ನನ್ನ ಜನ್ಮ, ಚೆಕ್ ಬಯಸ್ಕೊಳ್ಳೋದಾಯ್ತು ಅಂತ. ಸರ್ ಅಂತ ಬಂದ್ರು, ಕಾರ್ ತಗೊಂಡು ಜೋರಾಗಿ ಬಂದ್ರು, ಪೊಲೀಸ್ ನಿಲ್ಲಿಸ್ದ, ಸ್ಪೀಡ್ ಜಾಸ್ತಿ ಹೋಗ್ತಾ ಇದ್ದಾರೆ, 200 ರೂಪಾಯಿ ಫೈನ್ ಹಾಕಿ ಅಂತ. ಮತ್ತಿಷ್ಟು ಕೋಪ ತುಂಬ್ಕೊಂಡ್ಬಿಡ್ತು. ಉಗ್ರವಾಗಿ ಬಂದ್ರು, ಮನೆಗೆ ನಿಲ್ಲಿಸ್ತಾರೆ, ಮನೆ ಗೇಟ್ ಓಪನ್ ಇದೆ. ಛೇ 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 ಏನ್ ಕೇರ್ಲೆಸ್ ನಾನು ಹೆಂಡತಿ, ಮನೆ ಗೇಟ್ ತೆಗೆದಿದ್ದಾಳೆ, ದನ ಒಳಗೆ ಹೋಗ್ಬಿಟ್ರೆ ನೋಡ್ತಾರೆ, ಒಳಗೆ ಒಂದು 3-4 ಜನ ಹುಡುಗರು ಓಡಾಡ್ತಾ ಇದ್ದಾರೆ. ಒಬ್ಬರದ್ದು ಗುರು ಸಿಗ್ತಾ ಇಲ್ಲ, ಧೂಳಲ್ಲಿ ಮುಳುಗಿ ಎಲ್ಲೋ ಕೂಲಿಕಾರ ಹುಡುಗರ ಕಾಣಿಸ್ತಾ ಇದ್ದಾರೆ. ಯಾರು ನುಗ್ಗಿದಾರಲ್ಲ ಮನೆಗೆ ನೋಡ್ತಾರೆ ತಮ್ಮ ಮಕ್ಕಳು. ಒಂದು ಗುರು ಸಿಗಲ್ಲ, ತಲೆ ಕೆಲವರು ಮಣ್ಣಲ್ಲಿ ಆಟ ಆಡ್ತಿದ್ದಾರೆ. ನಾನು ಹೆಂಡತಿ ಏನ್ ಮಾಡ್ತಿದ್ದಾಳೆ ಮನೇಲಿ ಕೂತ್ಕೊಂಡು, ಏನ್ ಕೆಲಸ ಇಲ್ಲ ಆಕೆ, ಹೌಸ್ ವೈಫ್ ತಾನೆ, ಏನ್ ಕೆಲಸ ಆಕೆ ಅಂತ. ಒಳಗಡೆ ಬಂದು ನೋಡ್ತಾರೆ, ಮನೆ ಬಾಗಿಲು ತೆಗೆದಿದೆ. ಸಿಟ್ ಔಟ್ ಅಲ್ಲಿ ಎಲ್ಲ ಪೇಪರ್ ಎಲ್ಲ ಹಾರಾಡ್ತಾ ಇದೆ, ಫ್ಯಾನ್ ತಿರುಗ್ತಾ ಇದೆ. ಒಳಗೆ ನೋಡ್ತಾರೆ, ಡೈನಿಂಗ್ ಹಾಲ್ ಅಲ್ಲಿ ತಿನ್ ತಟ್ಟೆ ಎಲ್ಲ ಹಾಗೆ ಇದೆ, ಗುಯ್ ಅಂತ ನೋಡ ಹಾರಾಡ್ತಾ ಇದ್ದಾರೆ. ಫ್ರಿಡ್ಜ್ ಬಾಗಿಲು ತೆಗೆದೇ ಇದೆ. ಏನ್ ನಾನು ಹೆಂಡತಿ ಏನ್ ಮಾಡ್ತಿದ್ದ ಮನೆಯಲ್ಲಿ, ಇದ್ದಾಳೆ ಇಲ್ಲ ಇವತ್ತು, ಏನ್ ಆರೋಗ್ಯ ಕೆಟ್ಟಿದ್ಯೋ ಚಿಂತೆ ಬಂತು.
ಇವನು ನೀರು ಬಿಡೋ ಸದ್ಯಕ್ಕೆ ನೋಡ್ತಾನೆ ಬಚ್ಚ ಮೇಲೆ ನೀರು ಹಾಗೆ ಹೋಗೋದಿದೆ, ನಲ್ಲಿ ನೀರು ಹೋಗ್ತಾ ಇದೆ, ಅನಾಹುತ ಆಗೋದು. ಏನು ಮನೇಲಿ ಯಾರೂ ಇಲ್ಲ, ಏನಾಗ್ತಾ ಇದೆ ಹಣೆ ಬರ ಇದು ಅಂತ ಮೇಲೆ ಅಟ್ಟದ ನೋಡಿದ್ರೆ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚ್ಕೊಂಡು ಪೇಪರ್ ಓದ್ತಾ ಇಲ್ಲ. ಇವರಿಗೆ ಕೋಪ ಬಂದ್ಬಿಟ್ಟು ಏನಾಗ್ತಿದೆ ಗೊತ್ತಾ, ಕೆಳಗೆ ಪ್ರಪಂಚ ಮುಳುಗ್ ಹೋಗ್ತಾ ಇದೆ, ಅಲ್ಲಿ ಮೇಲೆ ಆರಾಮ್ ಕೂತ್ ಕಾದಂಬರಿ ಓದ್ತಾ ಇದ್ದೆ, ನೀನು ಏನು ಮಾಡಿದೆ ಇವತ್ತು ಅಂತ. ಆಕೆ ಚಂದಾಗಿ ನಾನು ಕೇಳಿದ್ಲಂತೆ, ದಿನ ಬಂದು ಏನು ಮಾಡಿದೆ ಕೆಲಸ, ನಿನ್ನೇನು ಕೆಲಸ ಮನೆಯಲ್ಲಿ ಅಂತಿದ್ರಲ್ಲ, ಇವತ್ತು ಒಂದು ದಿವಸ ಏನೂ ಮಾಡಲಿಲ್ಲ ಅಂತ. ಅದಕ್ಕೆ ಸಾಹೇಬರು ಒಂದು ದಿವಸ ಆಫೀಸ್ಗೆ ಹೋಗಿದ್ರೆ ಏನೂ ಆಗಲ್ಲ, ಜನ ಚೆನ್ನಾಗೇ ಇರ್ತಾರೆ. ಅದ್ರ ಮನೆಯಲ್ಲಿ ತಾಯಿ ಒಂದು ದಿವಸ ಕೆಲಸ ಮಾಡ್ತಿದ್ರೆ ತಲೆ ಕೆಳಗೆ ಅಂಥದ್ರಲ್ಲೂ ಬಿಡುವು ಮಾಡ್ಕೊಂಡು ಬರೆಯೋದಿದೆಯಲ್ಲ, ನಿಜವಾಗ್ಲೂ ಎಪ್ರಿಷಿಯೇಟ್. ಅದು ಈಗ ತಮಗೆ ವಿರಾಮ ಸಿಕ್ಕಿದೆ, ವಿರಾಮ ಜೊತೆಗೆ ಆ ಜೀವನದ ಅನುಭವ ತುಂಬಿಕೊಂಡಿದೆ, ಅನುಭವ ಜೊತೆಗೆ ಆ ನೋಡುವಂಥ ದೃಷ್ಟಿ ಬದಲಾಗಿದೆ. ಈ ಸಂಕ್ರಮಣ ಕಾಲದಲ್ಲಿ ಬರೆದದ್ದೆಲ್ಲ ಬಂಗಾರ ಆಗ್ತದೆ, ಅದು ದಯವಿಟ್ಟು ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಗೆ ಧನ್ಯವಾದಗಳು. ಈಗ ಲೇಖಕಿ ಶ್ರೀಮತಿ ವನಜಾ ಚಂದ್ರಶೇಖರ್ ಅವರಿಂದ ಕೆಲವು ನುಡಿಗಳನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ಒಳ್ಳೆ ರಸವಾದಂಥ ಭಾಷಣ ಕೇಳಿದ್ದೀರಾ. ಈಗ ನಾನು ಯಾವ ಥರ ಮಾತಾಡಬೇಕು ಅನ್ನೋ ಚಿಂತೆ ಶುರುವಾಯಿತು, ಹೇಗೆ ಮಾತಾಡಲಿ ಅಂತ. ಬರಹಗಳೆಲ್ಲವೂ ಬರುವುದು ದೈವ ಕೃಪೆಯಿಂದ. ಅಂತಹ ಸರಸ್ವತಿಯ ಕೃಪಾ ಕಟಾಕ್ಷ ಹೊಂದಿರುವಂಥ ಶ್ರೀಯುತ ಡಾಕ್ಟರ್ ಗುರುರಾಜ್ ಕರ್ಜಿಯವರೇ, ದೇವತೆಗಳ ಭಾಷೆ ಸಂಗೀತ. ಅಂತಹ ಸಂಗೀತ ಶಾರದೆಯ ಕೃಪಾ ಕಟಾಕ್ಷದಲ್ಲಿರುವಂಥ ಹಂಸಲೇಖರವರೇ, ರಾಷ್ಟ್ರ ಪ್ರಶಸ್ತಿ ವಿಜೇತರಾದಂಥ ಸತ್ಯಪ್ರಕಾಶ್ರವರೇ, ಅತ್ಯುತ್ತಮ ಶಿಕ್ಷಕ ಅನ್ನುವಂಥ ಬಿರುದನ್ನು ತಗೊಂಡಿರೋದು, ಅದು ಬಹಳ ಸಾಧನೆಯಲ್ಲಿ ಸಿಕ್ಕುವಂಥದ್ದು. ಸತ್ಯಪ್ರಕಾಶ್ರವರೇ, ನಿಮಗೂ ಕೂಡ ಹಾಗೂ ನನ್ನ ಆತ್ಮೀಯ ಬಂಧು ಬಾಂಧವಗಳೇ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಇಲ್ಲಿ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರು ಪ್ರತಿದಿನ ಪ್ರಜಾವಾಣಿ ಪೇಪರ್ ನೋಡಿರ್ಬೋದು, ಕರುನಾಡು ಬಾ ಬೆಳಕೆ. ಇದನ್ನು ನೋಡಿದ್ರೆ ಒಂದು ದಿನದ್ದು ಕೂಡ ಓದುಗರ ಹೃದಯದ ಕದ ತೆಗೆದೇ ಒಳಗೆ ಕೊಟ್ಟೋಗ್ಬಿಡುತ್ತೇನೋ ಅನ್ನೋಷ್ಟು ಮಟ್ಟಿಗಿದೆ. ಮೊನ್ನೆ ಈಗೊಂದು 2 ದಿನ ಕೆಳಗೆ ಬರೆದಿರುವಂಥದ್ದು ಸುಡುವ ಬೆಂಕಿ, ನಿಜಕ್ಕೂ ಬಹಳ ಚೆನ್ನಾಗಿದ್ದದು. ಅದು ನನಗೆ ಹತ್ತಿರದಿಂದ ಅನುಭವವಾದ್ದು. ನೀವು ಅನುಭವದಿಂದ ಬಂದಿದ್ದನ್ನು ಬರೀತಾರೆ ಅಂತ ಹೇಳ್ತಿದ್ದೀರಾ, ನಿಜಕ್ಕೂ ನನಗೆ ಹತ್ತಿರದಿಂದ ಅನುಭವವಾದ್ದು. ಆ ಸುಡುವ ಬೆಂಕಿ ಅಸೂಯೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನನಗೆ ನಿಜವಾಗಿ ಹೇಳಿದ್ನಲ್ಲ, ಹೃದಯದ ಕದ ತೆಗೆದೇ ಒಳಕೋಯ್ತು ಅಂತ. ಅದನ್ನೇ 3 ಸಲ ಓದಿದ್ದೀನಿ. ಅವತ್ತು ನನ್ನ ಕೆಲಸ ಮುಗಿದ ತಕ್ಷಣ ಮತ್ತೆ ಒಂದ್ಸರಿ ಕೂತ್ಕೊಂಡು ಓದಿದೆ, ಬೆಳಗ್ಗೆ ಓದಿದ್ದಲ್ದೇನೆ. ಅಷ್ಟರ ಮಟ್ಟಿಗೆ ಅವರು ಲೇಖನಗಳನ್ನು ಬರೆದು ಎಲ್ಲರ ಮನ ಗೆದ್ದು ಬರ್ತಾ ಇದ್ದಾರೆ. ಇಂಥವ್ರ ಜೊತೆಗಳಿಗೆ ಇವತ್ತು ನಾನು ಒಂದು ಕೂತ್ಕೊಳ್ಳುವಂಥ ಸುಯೋಗ ದೊರಕಿದೆ ಅಂತಂದರೆ ಅದಕ್ಕೆ ಕಾರಣರು ಹಾಗೆ ನನ್ನ ಹೆಜ್ಜೆ ಗುರುತು, ಇವೆರಡನ್ನು ಮಾತ್ರ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊಟ್ಟ ಮೊದಲಿಗೆ ನಾನು ಬಹುಶಃ 6ನೇ ಕ್ಲಾಸ್ನಲ್ಲಿದ್ದೆ ಅಥವಾ 7ನೇ ಕ್ಲಾಸ್ನಲ್ಲಿದ್ದು ನನಗೆ ನೆನಪಿಲ್ಲ. ನಮ್ಮ ದೊಡ್ಡಣ್ಣ, ಈಗ ಅವರು ಇಲ್ಲ, ದಿವಂಗತ ಶ್ರೀನಿವಾಸ ಮೂರ್ತಿಯವರು ಅಂತ, ಅವರು ಎಲ್ರಿಗೂ ಕೇಳಿದ್ರು, ನಾವು ಈ ಸಲ ಬರ್ತಾ ಯಾರ್ಯಾರಿಗೆ ಏನು ತಂದು ಕೊಡಬೇಕು, ನಿಮ್ಮ ಹಸ್ತಾಕ್ಷರದಲ್ಲೇ ಬರೆದು ನಮಗೆ ಪತ್ರ ಬರೆದ್ರೆ ನಾನು ನಿಮಗೆ ತಂದು ಕೊಡ್ತೀನಿ. ಈಗ ನಾನು ಏನು ಮಾಡಿದೆ, ಅವಾಗ 15 ಪೈಸಾ ಇತ್ತು ಇನ್ಲೇ ಲೆಟ್ರಿಗೆ. ಆ ಇನ್ಲೇ ಲೆಟ್ರ್ ತೊಗೊಂಡ್ಬಿಟ್ಟು ಪೂರ್ತಿ ನನ್ನ ಬೇಡಿಕೆಗಳನ್ನೆಲ್ಲ ಕಂಪ್ಲೀಟು ಮನೆ ವಿಚಾರವನ್ನು ಬರೆದು ಹಾಕಿದ್ವಿ. ಅದನ್ನು ಓದಿದ ಮೇಲೆ ಅವ್ರು ಹೇಳಿದ್ರು, ಕೇವಲ 15 ಪೈಸದಲ್ಲಿ ಮನೆಯ ಸಮಾಚಾರವನ್ನೆಲ್ಲ ತಿಳಿಸಿ ಅಚ್ಚುಕಟ್ಟಾಗಿ ಬರೆದಿಟ್ಟಿದೆಯಾ, ನನಗೇನೋ ಅನಿಸುತ್ತೆ ನೀನೇನೋ ಮುಂದೆ ಪ್ರಬಂಧ ಬರೀತೀವ ಏನೋ ಅಂತ ಅನಿಸುತ್ತೆ ಅಂತ. ಆವಾಗ ನಾನು 6ನೇ ಕ್ಲಾಸ್ನಲ್ಲೋ 7ನೇ ಕ್ಲಾಸ್ನಲ್ಲೋ ಅವ್ರು ಹೇಳಿದ್ದು. ನನ್ನ ಹೃದಯದ ಯಾವ ಭಾಗದಲ್ಲಿ ಅಡಗಿ ಕುಳಿತಿತ್ತೋ ನನಗೆ ಗೊತ್ತಿಲ್ಲ. ಅಲ್ಲಿಂದ ಮುಂದೆ 15-16 ವರ್ಷ ನಮ್ಮದು ಹಳ್ಳಿ ಆದ್ದರಿಂದ ಒಂದು ತಾಲೂಕು ಅರಸೀಕೆರೆ, ಆಮೇಲೆ ಹಾಸನ ಜಿಲ್ಲೆ,
ಅಲ್ಲೆಲ್ಲ ಏನಾಗಿತ್ತು ಅಂದರೆ ಹಳ್ಳಿಗಳಲ್ಲೆಲ್ಲ ಯುವಕ ರ್ಯಾಲಿ ಅಂತ ಒಂದು ಮಾಡೋರು. ಅಲ್ಲಿನ ಯುವತಿಯರನ್ನೆಲ್ಲ ಕರ್ಕೊಂಡು ಹೋಗೋರು. NS ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿಂದ ಕರ್ಕೊಂಡು ಹೋಗೋರು. ಅದು ನಮ್ಮದು ಹೇಳಿ ಕೇಳಿ ಪಕ್ಕ ಸಂಪ್ರದಾಯಸ್ಥ ಕುಟುಂಬ. ನಮ್ಮ ತಂದೆ ಜೋಯಿಸರು. ಸರಿ, ಅವ್ರು ಬಂದು ಕೇಳಿದ ತಕ್ಷಣ ಆಯ್ತಪ್ಪ, ನಿಮ್ಗೆ ಅಷ್ಟೊಂದು ಅವಳು ಮಾತಾಡ್ತಾಳೆ ಅನ್ನೋ ಭರವಸೆ ಇದ್ರೆ ಕಳಿಸ್ಕೊಡ್ತೀನಿ, ನೀವು ಹೋಗಿರಿ, ನಾನು ಕಳಿಸ್ಕೊಡ್ತೀನಿ. ಹ್ಯಾಕ್ ಸರ್ ಕಳಿಸ್ತೀರಾ? ನಾಳೆ ಬೆಳಗ್ಗೆ ನೀವು ಹೋಗಿಯಪ್ಪ, ನಾನು ಕಳಿಸ್ಕೊಡ್ತೀನಿ. ಸರಿ, ಒಬ್ರು ಬಾಡಿ ಗಾರ್ಡ್ ಜೊತೆ ಮಾಡಿ, ಅದು ಅರಸೀಕೆರೆಯಲ್ಲಿ ಇನ್ನೊಬ್ರು ಅಣ್ಣನ ಮನೆ, ಅಲ್ಲಿ ಕಳಿಸೋದಕ್ಕೆ ಅವ್ರ ಜೊತೆ ಕಳಿಸಿ, ಅಲ್ಲಿಂದ ಅವನ ಹುಡುಗನ ಜೊತೆ ನನ್ನನ್ನು ಆ ಲೇಖನ ಬರೆಯೋ ಕಡೆಗೆ ಕಳಿಸಿದ್ರು. ಅಲ್ಲಿ ಸುಮಾರು ಎಲ್ಲದಕ್ಕೂ ಅಲ್ಲಿ ಹೋದ ತಕ್ಷಣ ನನಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ, ಎಲ್ಲದಕ್ಕೂ ಸೇರಬೇಕು ಅನ್ನಿಸ್ತು. ಬರೋ ಪ್ರಬಂಧಕ್ಕೂ ಸೇರಿದೆ, ಆ ಭಾಷಣ ಸ್ಪರ್ಧೆಗೂ ಸೇರಿದೆ, ಮೆಮೊರಿ ಟೆಸ್ಟ್ಗೂ ಸೇರಿದೆ. ಸಾಕಷ್ಟು ಬಹುಮಾನಗಳು ಬಂತು. ಸರಿ, ಎಲ್ಲ ತಗೊಂಬಂದು ಅದು 1 ವರ್ಷ ಅಲ್ಲ 3 ವರ್ಷ ನಮ್ಮ ಒಂದು ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ಬಂದಿತ್ತು. ಸರಿ, ಜನಗಳಿಗೂ ಸಾಮಾನ್ಯವಾಗಿ ಪರಿಚಯ ಆಗಿತ್ತು. ಅಲ್ಲಿಂದ ಮುಂದೆ ಏನಾಯಿತು, ಹೆಚ್ಚಿಗೆ ಓದೋಕ್ಕೆ ಅವಕಾಶ ಇರಲಿಲ್ಲ ಹಳ್ಳಿ ಆದ್ದರಿಂದ. ಒಬ್ಬರು ಮಾಸ್ಟರ್ ಸಿಕ್ಬಿಟ್ಟು ಹೇಳಿದ್ರು, ನೀವು ಹಿಂದಿಲೇ ಡಿಗ್ರಿ ಕೊಡಿಸ್ತೀನಮ್ಮ ಅಂತ. ಸರಿ, ಅದನ್ನು ತೊಗೊಂಡೆ. ನಮ್ಮ ಅಕ್ಕ ಬಂದಿದ್ದಾಳೆ, ಅವಳು ನನಗೆ 2 ವರ್ಷ ಮುಂಚೆ ಡಿಗ್ರಿ ತಗೊಂಡಿದ್ದು. ಕಾದ್ಲು, ಸುನಂದ ಅಂತ ಹೇಳ್ಬಿಟ್ಟು ಅವಳು ಕಾದ್ಲು, ಇಲ್ಲ ಇಬ್ರು ಒಟ್ಟಿಗೆ ಡಿಗ್ರಿ ತೊಗೊಳಕ್ಕೆ ಹೋಗೋಣ ಅಂತ. ಸರಿ, ಬೆಂಗಳೂರಿಗೆ ಬಂದು ನಾವಿಬ್ರು ಡಿಗ್ರಿ ತೊಗೊಂಡು ಹೋದ್ವಿ. ನಾನು 1 ವರ್ಷ MA ಮಾಡಬೇಕು ಮುಂದಕ್ಕೆ ಅಂತ ಹೇಳಿ ನಂದನ್ನು ಕಂಟಿನ್ಯೂ ಮಾಡಿದೆ. ಅಷ್ಟರಲ್ಲಿ ಮದುವೆ ಗೊತ್ತಾಗೋಯ್ತು. ಸರಿ, ಪೋಸ್ಟ್ ಮಾಸ್ಟರ್ ಆಗಿ 6 ವರ್ಷ ಸೇವೆ ಮಾಡಿದೆ. ಆಮೇಲೆ ನನ್ನ ಹಿಂದಿನ ದಿನ ನನ್ನ ನೋಡಕ್ಕೆ ಬಂದಿನ ಕೂಡ ನಾನು ಪೋಸ್ಟ್ ಮಾಸ್ಟರ್ ಆಗಿ ಆಫೀಸಲ್ಲೇ ಕುಳಿತಿದ್ದೆ. ಒಂದು 5 ನಿಮಿಷ ಬಂದ್ಬಿಟ್ಟು ನೋಡ್ಕೊಂಡು ಹೊಟ್ಟೋಗಿದ್ದೆ. ಸರಿ, ಮದುವೆ ಆದ ದಿನ ನಾನು ಆಗಿ 3 ದಿನದ ಮೇಲೆ ಬಂದು ಚಾರ್ಜ್ ಕೊಟ್ಬಿಟ್ಟು ಚಿಕ್ಕಮಗಳೂರು ಕೊಟ್ಟೋದೆ. ಅಲ್ಲಿಂದ ಬೆಂಗಳೂರಿಗೆ ಬಂದು ಸುಮಾರು ಒಂದು 5 ವರ್ಷ ಆದಮೇಲೆ ನನಗೆ ಒಬ್ಬರು ಬರೋಡದಿಂದ ಒಬ್ಬರು ಗೆಳತಿ ನಮ್ಮನೆ ಪಕ್ಕದ ಮನೆಗೆ ಬಂದರು, ಸುಮಿತ್ರಾ ಶರ್ಮಾ. ಸುಮಿತ್ರಾ ಅವ್ರು ಬಂದಿದ್ದೀರಲ್ಲ, ದಯಮಾಡಿ ನಿಂತ್ಕೊಳ್ಳಿ. ಸುಮಿತ್ರಾ ಶರ್ಮಾ ಅವರು ನಾನು ಒಟ್ಟಿಗೆ ಬಾಗಲ್ ಸಾಡ್ಸೋಕೆ ಹೋದಾಗ ಸುಮ್ಮನೆ ನಮ್ಮಿಬ್ಬರಿಗೆ ಸಂಭಾಷಣೆಗಳು ಶುರುವಾಗಿದ್ರು ರಂಗೋಲಿ ಇಟ್ಟು ಬರುವವರೆಗೆ. ಅವರು ಒಂದು ದಿವಸ ಏನು ಮಾಡಿದ್ದಾರೆ, ಒಳ್ಳೆ ಹಾಡುಗಾತಿ. ಇಲ್ಲಿ ಗೋಕುಲ್ ಹೋಟೆಲ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಸಂಸ್ಥೆ ಇತ್ತು, ಜೈನ್ ಕಾರ್ವಿ ಸಂಸ್ಥೆ ಅಂತ, ಮಹಿಳೆಯರಿಗಾಗಿ. ಅವರು ಅಲ್ಲಿ ಸಂಗೀತ ಕಲಿಯಕ್ಕೋ ಟೈಲರಿಂಗು ಹೋದಾಗ ಏನು ಮಾಡಿದ್ದಾರೆ, ಅಲ್ಲಿ ಬೋರ್ಡ್ ನೋಡಿದ್ದಾರೆ, ನಾಳೆ ದಿನ ಒಂದು ಎಸ್ಸೆ ಕಾಂಪಿಟೇಷನ್ ಇದೆ. ತಮ್ಮ ದುಡ್ಡು ಕೊಟ್ಬಿಟ್ಟು ಒಂದು ಫಾರಮ್ ತೊಗೊಂಬಂದು ನನ್ನ ತುಂಬ ಮಜ್ಜಿಕಾಯಿ ಹಾಕಿ ಎಬ್ಬಕ್ಕೆ ಶುರು ಮಾಡ್ತಾರಲ್ಲ, ಹಂಗೆ ಬಲವಂತ ಮಾಡಕ್ಕೆ ಶುರು ಮಾಡಿದ್ರು. ಇಲ್ಲ ರೀ, ಅದೆಲ್ಲ ಚಿಕ್ಕ ಹುಡುಗರಲ್ಲ, ಅದು ಬರಲ್ಲ, ಇಲ್ಲ ನೀವು ಹೋಗಲೇಬೇಕಂತ. ಮನೆಗೆ ಬಂದು ನನ್ನ ಚಂದ್ರಶೇಖರ್ ಹತ್ರ ಹೇಳಿದೆ, ಏನು ಮಾಡೋಣ, ಈ ಥರ ಹೋಗಬೇಕು ಅಂತಲೂ ಅನ್ನಿಸ್ತಾ ಇದೆ. ಅದೇನು ಕಷ್ಟ, ಹೋಗು, ಹಿಂದೆಲ್ಲ ಮಾಡಿದ್ದ ಅನುಭವ ಇದ್ದರೆ ಬರುತ್ತೆ. ಆಮೇಲೆ ನನ್ನ ಮಕ್ಕಳಿಗೆಲ್ಲ ಗೊತ್ತಾಯ್ತು. 1 ಗಂಟೆ ಮುಂಚೆ ಸಬ್ಜೆಕ್ಟ್ ಕೊಡ್ತಾರೆ ಅಂತಲೂ ಹೇಳಿದ್ರು, ಪರಿಸರ ಮಾಲಿನ್ಯ. ಸರಿ, ಆ ಮಕ್ಕಳಿಗೆ ಹೇಳಿದ್ದೆ ತಡ, ಇವಳಿನ್ನು ಮಗಳು ಚಿಕ್ಕೋಳು, ಅವರಿಬ್ರು ಏನು ಮಾಡಿದ್ರು, ಅದ್ರ ಬಗ್ಗೆ ಒಂದು ರಾಶಿ ಬರೆದು ತಂದು ನನಗೆ ಕೊಟ್ಟರು, ಇದನ್ನು ಓದಿ ಹೋಗಮ್ಮ ಅಂತ. ನಾನು ಮೊದಲೇ ಮಡಿಯೊಂದು ಕುಟುಂಬ ಅಂತ ಹೇಳಿದ್ದೀನಿ, ಮಡಿಲಿ ಅಡುಗೆ ಮಾಡ್ತಾ ಇದ್ದೀನಿ, ಓದಿದ್ಯಾವಾಗ ಮತ್ತೆ ನಾನು ನನ್ನ ಚಂದ್ರಶೇಖರ್ನೇ ಕೂರಿಸ್ದೆ. ನನಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ರೆಡಿ ಮಾಡಿ ನಾನು ಓದ್ಕೊಂಡು ಹೋಗ್ತೀನಿ. ಒಂದು 6ನೇ ಕ್ಲಾಸ್ ಮಕ್ಕಳು 5ನೇ ಕ್ಲಾಸ್ ಮಕ್ಕಳನ್ನ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಕೂರಿಸಿ ನಂದು ಆಗೋವರೆಗೆ ಇದ್ಬಿಟ್ಟು ಬಂದರು. ಆಮೇಲೆ ಅದನ್ನು ನೋಡಿ 1 ವಾರ ಆದಮೇಲೆ ರಿಸಲ್ಟ್ ಬಂತು. ಸುಮಿತ್ರಾ ಅವರೇ ಹೋಗ್ಬಿಟ್ಟು ನೋಡಿ ಬಂದ್ಬಿಟ್ಟು, ಹಿಂಗೆ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಬಂದಿದ್ದೀರಾ ಎಸ್ಸೆ ಕಾಂಪಿಟೇಷನಲ್ಲಿ ಅಂತ ಹೇಳಿದ್ರು. ಆಗ 40 ವರ್ಷ. ಅಲ್ಲಿಂದ ಮುಂದಕ್ಕೆ ನನಗೇನೋ ಸ್ವಲ್ಪ ಧೈರ್ಯ ಬಂತು. ಪ್ರಜಾವಾಣಿ ಪೇಪರ್ಗಳು, ಆ ಪೇಪರ್ ಈ ಪೇಪರ್ ಎಲ್ಲ ನೋಡಿ ಎಲ್ಲ ಕಡೆಗೆ ಹೋದೆ. ಗಾಂಧಿ ಸ್ಮಾರಕ ಸಂಸ್ಥೆಯಲ್ಲಿ 3 ವರ್ಷಗಳ ಕಾಲ ಹ್ಯಾಟ್ರಿಕ್. ಆಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನೋಡಮ್ಮ, ನಿನ್ನ ಗಂಡ ಮಕ್ಕಳು ನೋಡೋಕ್ಕೆ ಅನುಕೂಲ ಆಗುತ್ತೆ, ಈ ಜೆರಾಕ್ಸ್ ಕಾಪಿ ಕೊಡ್ತೀನಿ, ನೀವು ಬರೆದಿರುವಂಥ ಪ್ರಬಂಧನ ಅದನ್ನು ತೊಗೊಂಡು ಹೋಗು, ಇಟ್ಕೊಂಡಿರು ಅಂತ. ಅವತ್ತು ಏನು ಭಾಷೆಯಲ್ಲಿ ನಾನು ಬರೆದಿದ್ದೆ, ಇವತ್ತು ಅದನ್ನೇ ಈ ಪುಸ್ತಕದಲ್ಲಿ ನಾನು ಸತ್ಯಪ್ರಕಾಶ್ಗೆ ಅದನ್ನು ಕೊಟ್ಟಿದ್ದೆ. ಅದನ್ನೇ ನಾನು ಬರವಣಿಗೆಯಲ್ಲಿ ಬರೆದ್ಬಿಟ್ಟು ಕಳಿಸ್ದೆ. ಎಲ್ಲ ಲೇಖನಗಳು ಈ ಥರ ಆಗಿ ಸುಮಾರು 1 ಸರಿ ಅಲ್ಲ 3-4 ಸರಿ ಬಂದಿದ್ದಾಯಿತು. ಅಲ್ಲಿಂದ ಮುಂದಕ್ಕೆ ಒಬ್ಬರು ಜಯರಾಮ್ ಸರ್ ಬಂದಿಲ್ಲ, ಚಿತ್ರಕಲಾ ಬಂದಿಲ್ಲ. ಚಿತ್ರಕಲಾ ಅಧ್ಯಕ್ಷರು ನಮ್ಮ ಮನೆಗೆ ಬಂದು ನೋಡ್ಬಿಟ್ಟು ಹೇಳಿದ್ರು, ಬೇಡ, ಇದು ಬರೀ ನೀವು ಪ್ರಬಂಧ ಬರೆದ್ಬಿಟ್ಟು ಬಹುಮಾನ ತಂದಲ್ಲಿ ಇಟ್ಕೋಬೇಡಿ, ವಾರಪತ್ರಿಕೆ ಮಾಸಪತ್ರಿಕೆ ಬರೀಕ್ಕೆ ಶುರು ಮಾಡಿ ಅಂತ. ಸರಿ, ಅವ್ರು ಹೇಳಿದ್ಮೇಲೆ ನನಗೂ ಅನ್ನಿಸ್ತು, ಯಾಕೆ ಮಾಡಬಾರ್ದು ಅಂತ ಮಾಡಿದೆ. ಸುಮಾರು ಬಂದಂಗಾಯಿತು.
ಜೊತೆಗೆ ನನಗೆ ಏನಾಯಿತು ಅಂದರೆ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೊಡೋಕ್ಕೆ ಅವಕಾಶ ಆಯಿತು. ಆ ಟೈಮಲ್ಲಿ ಆಕಾಶವಾಣಿ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಅದು ಲೇಖಕಿಯರು ಬಳಗ ವೆಸ್ಟ್ ಆಫ್ ಕಾರ್ನೂರಲ್ಲಿ ನಾವು 6 ಜನ ಇದ್ವಿ ಬರೆಯೋರು. ಎಲ್ಲ ಒಟ್ಟಿಗೆ ಲೇಖಕಿಯರ ಸಂಘಕ್ಕೂ ಹೋಗ್ತಾ ಇದ್ವಿ, ಆಕಾಶವಾಣಿಗೂ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ರಿಂದ ನನಗೆ ಏನಾಯ್ತಪ್ಪ ಅಂತಂದರೆ, ಒಂದು ಬರವಣಿಗೆಯಲ್ಲಿ ಗಟ್ಟಿತನ, ವಾಕ್ಚಾತುರ್ಯ ಎರಡೂ ಬಂತು. ಅಲ್ಲಿ ಮಾಡಿದ್ಮೇಲೆ ಅವ್ರು ಆಕಾಶವಾಣಿಗೆ ಹೋದರೆ ಅವ್ರು ಬಿಡೋದಿಲ್ಲ, ನಮ್ಮನ್ನು ತಿದ್ದಿ ಸರ್ ಮಾಡ್ತಾರೆ, ವಾಪಸ್ ಹೇಗೆ ಬರ್ಬೇಕು ಅನ್ನೋದನ್ನ. ಅದು ಮಾಡ್ತಾನೆ ಅದು ಒಂದು ಮುಂದುವರಿಕೆ ಆಯಿತು. ಅಲ್ಲಿಂದ ಮುಂದಕ್ಕೆ ನಾನು ಆಕಾಶವಾಣಿಗೆ ಬಂದಿದ್ದನ್ನೆಲ್ಲ ಸಾಮಾನ್ಯವಾಗಿ ಎಲ್ಲ ಪ್ರಶ್ನೋತ್ತರ ಎಲ್ಲ ಮಾಡಿದೆ. ಒಂದು ನಾಟಕ ಕೊಟ್ಬಿಟ್ಟು ಹೇಳಿದ್ರು, ಮುಂಬೈ ಆಕಾಶವಾಣಿಗೆ ಆನ್ಲೈನ್ ಫ್ರೀ, ನೀವು ತಕ್ಷಣ ಉತ್ತರ ಕೊಡಿ, ನಿಮಗೆ ಕಾಲ್ಗೆ ಏನು ದುಡ್ಡಿಲ್ಲ, ಯಾರು ಕೊಡ್ತೀರಾ, ಈ ನಾಟಕಕ್ಕೆ ಯಾರು ಹೆಸರಿಡ್ತೀರಾ, ತಕ್ಷಣ ಕೊಡಿ ಅಂತ ಅನೌನ್ಸ್ಮೆಂಟ್ ಕೊಟ್ಟರು. ನನಗೆ ಇವಕ್ಕೆಲ್ಲ ಸಹಕಾರ, ಮನೆಯವ್ರ ಸಹಕಾರ. ನಾನು ಬಾಗ್ ಹಾಕೊಂಡು ರೇಡಿಯೋ ಕೇಳ್ತಾ ಕೂತ್ಕೊಂಡ್ರೆ ಅವ್ರ ಪಾಪ ಕಾಯ್ತಾ ಕೂತಿರ್ಬೇಕಾಗಿತ್ತು, ಯಾರು ಬಂದರೂ ಉತ್ತರ ಕೊಡೋಕ್ಕೆ ನಂಗೆ ಡಿಸ್ಟರ್ಬ್ ಮಾಡ್ದಂಗಿರಕ್ಕೆ. ಸರಿ, ನಾನು ಅದನ್ನು ಕೇಳಿಬಿಟ್ಟು ಇಮಿಡಿಯೇಟ್ ಹೊರಗೆ ಬಂದುಬಿಟ್ಟು ಫೋನ್ ತೊಗೊಂಡು ಮತ್ತೆ ಕಾಲ್ ಮಾಡಿಬಿಟ್ಟು ಹೀಗೆ ಒಂದು ಸಿನಿಮಾ ರಿಲೇಟೆಡ್ ಆಗಿ ಕೊಡಬೇಕು ಅಂತ ಹೇಳಿದ್ರು. ಯಾಕೆ ಸಿನಿಮಾ ಹಾಡುಗಳು ಕೊಡ್ತಾ ಇದ್ರು ಮಧ್ಯೆ. ನಾನು ಯೋಚನೆ ಮಾಡಿದೆ, ಯಾವುದೋ ಒಂದು ಕತೆ ಸುತ್ತ ಬಂದಿದ್ರಿಂದ ಕಣ್ಣು ತೆರೆಸಿದ ಹೆಣ್ಣು ಕೊಟ್ಟೆ. ಆ ಒಂದು ಹುಡುಗಿಯಿಂದ ಅವನ ಕಳ್ಳ ಪರಿವರ್ತನೆ ಆಗಿರ್ತಾನೆ, ಅದಕ್ಕೋಸ್ಕರ ಇಮಿಡಿಯೇಟ್ ಅವ್ರು ಅನೌನ್ಸ್ ಮಾಡೇ ಬಿಟ್ಟರು ಅದನ್ನು. ನನ್ನ ಫೋನ್ ಹೋದ ತಕ್ಷಣ ಈ ಥರ ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳ್ಬಿಟ್ಟು ಫೇರ್ ಆ್ಯಂಡ್ ಲವ್ಲಿ ಕಂಪ್ನಿ. ಹೀಗೆ ಸಾಕಷ್ಟು ಮುಂದುವರಿಕೆ ಬರವಣಿಗೆಯಲ್ಲಿ ಇದರಲ್ಲಿ ಆಯಿತು. ವಿಮರ್ಶೆ ಮಾಡೋದಕ್ಕಾಗಿ ನವ ಕರ್ನಾಟಕದ ಪುಸ್ತಕಗಳಿಗೆಲ್ಲ ಮಾಡ್ತಾ ಇದ್ದೆ. ಅದು ಒಂದೇ ದಿನ 5 ಬಹುಮಾನ ನವ ಕರ್ನಾಟಕದಿಂದ, ಅದು ಆಕಾಶವಾಣಿ ಪ್ರಸಾರ. ಅಲ್ಲಿಂದ ಮುಂದೆ ಸಪ್ತಪದಿ ಅನ್ನೋ ಒಂದು ಲೇಖನ ಕೇಳಿದ್ರು ತರಂಗದಲ್ಲಿ. ಅದನ್ನು ಒಂದು ನನ್ನ ಪ್ರಬಂಧ ರೂಪದಲ್ಲಿ ನಮ್ಮ ಒಂದು ಮದುವೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಒಂದು ಮಾಡಿದ್ದೇನೆ, ಬೇರೆ ಯಾವುದು ತಗೊಳ್ಳೋದಿಲ್ಲ. ಹೋಗಿ ಅದು ಡೆಲ್ಲಿ ಕನ್ನಡ ಸಂಘದಲ್ಲಿ ಅವರಿಗೆ ಮಂದಟ್ಟಾಗಿದೆ, ಅವರು ಇಷ್ಟಪಟ್ಟು ಅಲ್ಲಿ ಕರೆಸ್ಕೊಂಡು ನನಗೆ ಒಂದು ಸನ್ಮಾನ ಮಾಡಿಬಿಟ್ಟು ಕಳಿಸಿದ್ರು. ಈ ರೀತಿ ಉದ್ದಕ್ಕೂ ಬಂತು. ಆಮೇಲೆ ಹೊಯ್ಸಳ ಕರ್ನಾಟಕ ಸಂಘದಲ್ಲಿ ಹೊಯ್ಸಳ ಮಾಲೆ ಅಂತ ಪುಸ್ತಕಗಳು ಬರ್ತಾಯಿತ್ತು. 2 ಪುಸ್ತಕ ಬರೆಯಕ್ಕೆ ನನಗೆ ವೆಂಕಟ ಸುಬ್ಬಯ್ಯನವರು ಅವಕಾಶ ಮಾಡಿದ್ರು. ಹೊಯ್ಸಳ ಕಮಿಟಿಗಳು ಹಾಗೆ ಸರೋಜಾ ನಾರಾಯಣರಾವ್ ಅಂತ ಒಬ್ಬರು ಲೇಖಕಿ, ಅದನ್ನು ಬರೆದೆ. ಅವರೇ ವೆಂಕಟ ಸುಬ್ಬಯ್ಯನವರೇ ಬಿಡುಗಡೆ ಮಾಡಿದ್ರು. ಇವೆಲ್ಲವನ್ನು ಹತ್ತಿರದಿಂದ ನೋಡಿದಂಥವರು ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಇದ್ದಾರೆ ಸರ್. ಲಕ್ಷ್ಮೀನಾರಾಯಣ ಭಟ್ರು ಎಲ್ಲ ಹೋಗ್ತಾ ಲಕ್ಷ್ಮೀನಾರಾಯಣ ಭಟ್ರು ಹಾಗೆ ಶ್ರೀಯುತ ಸತ್ಯಪ್ರಕಾಶ್ ರವರು ನೋಡಿಬಿಟ್ಟು, ಇಲ್ಲ ನೀವು ಇಷ್ಟೊಂದು ಪುಸ್ತಕದಲ್ಲಿ ಸುಮಾರು ಒಂದು 300 ಬುಕ್ಕಲ್ಲೇ ಬಂದಿತ್ತು, ಹೆಚ್ಚು ಕಡಿಮೆ ಅದು. ಅದನ್ನೆಲ್ಲ ನಾವೀಗ 3 ವರ್ಷದ ಕೆಳಗೆ ಮನೆ ಬಿಟ್ಟು ಬರಬೇಕಾದ್ರೆ ನಮ್ಮ ಮಗಳು ನಳಿನಿ ರಾಕೇಶ್ ಅಮ್ಮ ಇದೆಲ್ಲ ಹಾಳಾಗಬಾರ್ದು, ನಾನು ಎಲ್ಲ ಜೋಪಾನ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಪೂರ್ತಿ ಸಂಪೂರ್ಣ ಒಂದು ಸಣ್ಣ ಪೇಪರ್ ಬಿಡದೆ ತೊಗೊಂಬಂದು ಇಟ್ಟಿದ್ದರಿಂದ ಇವತ್ತು ಆ ಪುಸ್ತಕಕ್ಕೆಲ್ಲ ಒಂದು ಸಹಕಾರವಾಯಿತು. ಆಮೇಲೆ ಸತ್ಯಪ್ರಕಾಶ್ ಲಕ್ಷ್ಮೀನಾರಾಯಣ ಭಟ್ರು ಅದನ್ನೆಲ್ಲ ನೋಡಿ ಒಂದು ವಿಂಗಡಿಸ್ಕೊಟ್ರು, ಈ ಥರ ಮಾಡಿ ಅಂತ. ವೆಂಕಟ ಸುಬ್ಬಯ್ಯನವರಿಗೆ ತೊಗೊಂಡೋದೆ ಮುನ್ನುಡಿ ಬರ್ಸೋಕ್ಕೆ. ಅವ್ರಿಗೆ ಹೇಳಿದ್ರು, ಇಲ್ಲ ನೀವು ಈ ಥರ ಪ್ರಬಂಧನೂ ಅದರೊಳಗೆ ಸೇರಿಸಿದ್ರೆ ಸರಿಯಾಗಲ್ಲ, ಭಾಳ ದೊಡ್ಡ ಬುಕ್ಕು ಆಗುತ್ತೆ, ಪ್ರಬಂಧಕ್ಕೆ ಒಂದು ಮಾಡಿ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅವ್ರಿಗೇನು ಕ್ರಿಸ್ಪ ಗೊತ್ತಿಲ್ಲ, ನಮ್ಮ ಅಜ್ಜಿ ಬಗ್ಗೆ ಬಂದಿದ್ದೆ ಹೀಗೆ ಅದನ್ನೇ ಅವ್ರು ಟೈಟಲ್ ಕೊಟ್ಬಿಟ್ಟು, ಹೀಗಿದ್ರು ನಮ್ಮ ಅಜ್ಜಿ ಮತ್ತು ಈ ಥರ ಪ್ರಬಂಧಗಳು ಅಂತ ಇದನ್ನೇ ಕೊಡ್ಬೇಕು ಅಂತ ಹೇಳಿಬಾರ್ದು ಮುನ್ನುಡಿ ಬರ್ದು ಕಳಿಸಿದ್ರು. ಲಕ್ಷ್ಮೀನಾರಾಯಣ ಭಟ್ರು ಮೊದಲು ಜೋಡಣೆ ಮಾಡಿಕೊಟ್ಟಿದ್ರು. ಆಮೇಲೆ ಅವ್ರು ಮಾಡಿದ್ರು ಸತ್ಯಪ್ರಕಾಶ್. ಅವತ್ತಿನಿಂದ ಇವತ್ತಿನವರೆಗೂ ಈ ಪುಸ್ತಕ ಹೊರಗೆ ಬಂದು ನಿನ್ನೆ ನನ್ನ ಮನೆಯ ಒಳಗೆ ಬಂದು ತಲುಪೋವರೆಗೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಿ ಒಂದು ಈ ಥರ ಒಂದು ಮಾಡಿದ್ದಾರೆ. ಎಲ್ಲ ಈ ಒಂದು ಅವಕಾಶ ಆದ್ದು ಒಂದು ನನ್ನ ಹೆಚ್ಚೆ ಗುರುತಿಗೆ ಎಲ್ಲರ ಸಹಕಾರ, ಮನೆಯವ್ರ ಸಹಕಾರ, ಎಲ್ಲರ ಸಹಕಾರ ಕೂಡ ನನಗೆ ಬಂತು. ಆಮೇಲೆ ನಾನು ಡೆಲ್ಲಿ ಹೋದಾಗ ಒಂದು ಪ್ರಬಂಧ ಮಂಡಿಸ್ಬೇಕು ಅಂತ 5 ನಿಮಿಷದಲ್ಲಿ ನಿಮಗೆ ಏನು ಸಾಹಿತ್ಯದಿಂದ ಸುಖ ಸಿಕ್ಕಿದೆ ಹೇಳಿ ಅಂತ ಹೇಳಿದ್ರು. ಆವಾಗ ನಾನು ಸಾಮಾನ್ಯವಾಗಿ ಹೇಳಿದೆ, ನನಗೆ ಏನೇ ಬರವಣಿಗೆ ಕೊಟ್ಟರು ಕೂಡ ನಂದು ಯಾಕೆ ಆ ರೀತಿ ಟರ್ನ್ ಆಗುತ್ತೋ ನನಗೆ ಗೊತ್ತಿಲ್ಲ, ಸಂಪ್ರದಾಯದ ಲೇಖನಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅಂದರೆ ನಾನು ಹುಟ್ಟಿದ ಮನೆ, ಹಸ್ತಲ್ ಮೆತ್ತಿದ ಮನೆ ಎರಡೂ ಕೂಡ ಅದೇ ಆದ್ರಿಂದಲೋ ಏನೋ ಆ ಸಂಪ್ರದಾಯ ಬಗ್ಗೆ ಈ ರೀತಿ ಆಯಿತು. ಡೆಲ್ಲಿದೆಲ್ಲ ಹೇಳಿದೆ. ಒಂದು ಬದುಕು ಅನ್ನೋದೊಂದು ಸಣ್ಣ ಕತೆ ಬರೆದಿದ್ದಕ್ಕೆ ಅದರ ಸುತ್ತ ಬಂದಂಥ ನನ್ನ ಪ್ರತಿಕ್ರಿಯೆಗಳು ನನಗೆಲ್ಲ ಉತ್ತೇಜನ ಕೊಡ್ತು. ಹೀಗೆ ಅದರಿಂದ ಏನೇನು ಸುಖ ಸಿಕ್ಕತ್ತೆ ಅನ್ನೋದನ್ನು ಲೇಖನದಿಂದ ಅನ್ನೋದನ್ನು ಒಂದು 5 ನಿಮಿಷ ಕೊಟ್ಟಿದ್ರು, ಅದನ್ನು ಮಂಡಿಸಿದ್ದೆ.
ಆಮೇಲೆ ನನ್ನ ಅಪ್ಪ ಬಹಳ ಸಂಪ್ರದಾಯಸ್ಥರು, ಹಾಗೆ ನನ್ನಮ್ಮ ಜನಪದ ನಿಟ್ಟಿನಲ್ಲಿ ಗಟ್ಟಿಗಿದ್ದಿ. ಇವತ್ತು ನನ್ನ ಬರವಣಿಗೆಯಲ್ಲಿ ಏನು ಬಂದಿದೆ ನಿಮಗೆ, ಅದು ಅಪ್ಪನ ಮಂತ್ರ, ಅಮ್ಮನ ಹಾಡು, ಈ ಎರಡೂ ಸೇರ್ಕೊಂಡು ನೀವು ಯಾವುದೇ ಬರವಣಿಗೆ ಹೋಗ್ಲಿ, ನಮ್ಗೆ ಹೇಗೆ ಹೋಗ್ತೀನಿ ಅಂತ ನಂಗೆ ಗೊತ್ತಾಗಲ್ಲ, ವಾಪಸ್ ಅಲ್ಲಿಗೆ ಹೋಗಿ ಕೂತ್ಬಿಟ್ಟಿರ್ತೀನಿ ನಾನು. ಆಮೇಲೆ ಯೋಚನೆ ಮಾಡ್ತೀನಿ ಯಾಕೆ ಇಲ್ಲಿಗೆ ಬಂದೆ ಅಂತ. ಈ ರೀತಿಯಾಗಿ ಎಲ್ಲ ಒಂದು ಬರವಣಿಗೆಗೂ ಕೂಡ ಒಂದು ಸುಮಾರು ಇಂಥದ್ದು ಒಂದು ಬೀರು ಬರ್ತಿ ತುಂಬಿ ಒಂದು 300-350 ಬುಕ್ ಆಗಿತ್ತು. ಅದು ಇವತ್ತು ಮಗಳು ಅದನ್ನೆಲ್ಲ ಒಂದು ಅವಕಾಶ ಆಯಿತು. ಅವಳು ತಗೊಂಬಂದು ಎಲ್ಲ ಜೋಡಣೆ ಮಾಡಿ ಒಂದು ಕಡೆಯಲ್ಲಿ ಇಟ್ಟಿದ್ಲು. ಇಲ್ಲಮ್ಮ ಹಂಗೆ ಹಾಕಿ ಬರಬಾರ್ದು ಅಂತ ಹೇಳಿ ಆ ಮನೆ ಬಿಟ್ಟಾಗೆಲ್ಲ ಜೋಡಿಸಿ ಒಂದು ಕಡೆ ತಂದು ಇಟ್ಟಿದ್ದು. ಇಷ್ಟರ ಮಟ್ಟಿಗೆ ಬರೋಕ್ಕಾಯಿತು. ಇದಷ್ಟು ನನ್ನ ಹೆಜ್ಜೆಯ ಗುರುತು. ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ ಇದಕ್ಕೆಲ್ಲ ಮನೆಯವರ ಸಹಕಾರ ಪ್ರೋತ್ಸಾಹ ಇದ್ದರೆ ಮಾತ್ರ ಸಾಧ್ಯ. ಅದಷ್ಟು ನನಗೆ ಲಭ್ಯವಾಗಿದೆ. ಇದನ್ನೆಲ್ಲ ತಿಳಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತೀನಿ. ಇವತ್ತು ನನ್ನ ಮಕ್ಕಳು ಕೂಡ ಹೊರಟಾಗ ಅಮೇರಿಕದಿಂದ 2 ಮಕ್ಕಳು ಕೂಡ ನನಗೆ ಆ ಒಂದು ವಿಶ್ ಮಾಡಿಬಿಟ್ಟು ಹೇಳಿದ್ರು, ನಿಂದು ಎಲ್ಲ ಲೇಖನಗಳು ಜೋಪಾನವಾಗಿರಲಿ, ಮುಂದೆ ಬರುತ್ತೆ ಹಂಗೆ ಅಂತ. ಹೆಂಗಾಯಿತು ಏನು ಎಲ್ಲ ಕೇಳಿಬಿಟ್ಟು ತಿಳ್ಕೊಂಡು ಅವರು ಕೂಡ ಒಂದು